ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ವಿಧಾನ ಪರಿಷತ್ತಿನ ಸದಸ್ಯರಾದ ಪ್ರತಾಪ್ ಸಿಂಹ ನಾಯಕ್ ಅವರು ಇಂದು ಕಲಬುರಗಿಯ ಶ್ರೀ ಶರಣಬಸವೇಶ್ವರರ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದು ಮಹಾದಾಸೋಹ ಸಂಸ್ಥಾನದ 8ನೇ ಪೀಠಾಧಿಪತಿಗಳಾದ ಪರಮಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿ ಅವರಿಂದ ಆಶೀರ್ವಾದ ಪಡೆದರು. ವಿಧಾನ ಪರಿಷತ್ ಸದಸ್ಯರಾದ ಪ್ರತಾಪ್ ಸಿಂಹ ನಾಯಕ್ ಅವರು ಕಲಬುರಗಿಯ ಪವಿತ್ರ ಶ್ರೀ ಶರಣಬಸವೇಶ್ವರರ ದೇವಸ್ಥಾನಕ್ಕೆ ಭೇಟಿ ನೀಡಿ ಶರಣಬಸವೇಶ್ವರರ ಮತ್ತು ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರ ಆಶೀರ್ವಾದ ಪಡೆದರು. ದೇವಾಲಯದ ಚಟುವಟಿಕೆಗಳನ್ನು ವೀಕ್ಷಿಸುತ್ತಾ ಆಳವಾದ ಭಕ್ತಿಯನ್ನ ವ್ಯಕ್ತಪಡಿಸಿದರು. ಇಡೀ ವಾತಾವರಣವನ್ನು ಭಕ್ತಿ, ಶಿಸ್ತು ಮತ್ತು ಸೇವೆಯ ಜೀವಂತ ಪವಾಡ ಎಂದು ಕರೆದರು. ಮಾನವೀಯತೆಯ ಸೇವೆಯೇ ದೇವರ ಸೇವೆ ಎಂಬ ಆಳವಾದ ತತ್ವದಲ್ಲಿ ಯಾವಾಗಲೂ ನಂಬಿಕೆ ಇಟ್ಟಿರುವ ಪರಮಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರ ದೃಷ್ಟಿಕೋನ ಮತ್ತು ಧ್ಯೇಯದ ಬಗ್ಗೆ ತಿಳಿದುಕೊಂಡ ನಂತರ ಪ್ರತಾಪ್ ಸಿಂಗ್ ನಾಯಕ್ ಅವರು ವಿಶೇಷವಾಗಿ ಪ್ರೇರಿತರಾದರು. ಭೇಟಿಯ ಸಮಯದಲ್ಲಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಆಡಳಿತ ಅಧಿಕಾರಿ ಡಾಕ್ಟರ್ ಅಲ್ಲಮಪ್ರಭು ದೇಶಮುಖ್ ಅವರು ಸಂಸ್ಥಾನದ 2 ಅತ್ಯಂತ ಗೌರವಾನ್ವಿತ ಉಪಕ್ರಮಗಳ ವಿವರವಾದ ಅವಲೋಕನವನ್ನ ನೀಡಿದರು. ಅನ್ನದಾಸೋಹ, ಎಲ್ಲರಿಗೂ ಉಚಿತ ನಿರಂತರ ಆಹಾರ ಸೇವೆ ಮತ್ತು ವಿದ್ಯಾದಾಸೋಹ, ಸಮಾಜದ ಎಲ್ಲಾ ವರ್ಗಗಳಿಗೆ ಮೌಲ್ಯಾಧಾರಿತ ಶಿಕ್ಷಣವನ್ನು ಒದಗಿಸುವುದರ ಬಗ್ಗೆ ಅವರು ವಿವರವಾದ ಮಾಹಿತಿ ನೀಡಿದರು. ಈ ಸೇವೆಗಳು ಕೇವಲ ಸಾಮಾಜಿಕ ಕಾರ್ಯಕ್ರಮಗಳಲ್ಲ, ಭಕ್ತಿ, ಸೇವೆ ಮತ್ತು ಶ್ರದ್ಧೆಯೊಂದಿಗೆ ಆಚರಿಸಲ್ಪಡುವ ಆಳವಾದ ಆಧ್ಯಾತ್ಮಿಕ ಧ್ಯೇಯಗಳಾಗಿವೆ ಎಂಬುದನ್ನು ಡಾಕ್ಟರ್ ದೇಶಮುಖ್ ವಿವರಿಸಿದರು. ಸಾರ್ವಜನಿಕ ಕಲ್ಯಾಣಕ್ಕೆ, ವಿಶೇಷವಾಗಿ ಶಿಕ್ಷಣ, ಪೋಷಣೆ ಮತ್ತು ಸಾಂಸ್ಕೃತಿಕ ಸಾಮರಸ್ಯದ ಕ್ಷೇತ್ರಗಳಲ್ಲಿ ದೇವಾಲಯದ ಸ್ಥಿರ ಕೊಡುಗೆಯನ್ನ ಶ್ಲಾಘಿಸಿದ RCHOದ ಡಾಕ್ಟರ್ ಸಿದ್ದು ಪಾಟೀಲ್ ಅವರ ಉಪಸ್ಥಿತಿಯಲ್ಲಿ ಈ ಸಂವಾದ ನಡೆಯಿತು. ಪ್ರತಾಪ್ ಸಿಂಗ್ ನಾಯಕ್ ಅವರು ಸಂಸ್ಥಾನದ ಸಮಗ್ರ ಕಾರ್ಯವನ್ನ ಶ್ಲಾಘಿಸಿದರು ಮತ್ತು ಆಧ್ಯಾತ್ಮಿಕತೆಯು ಸೇವೆಯನ್ನು ಪೂರೈಸುವ ಅಂತಹ ಪೂಜಾ ಸ್ಥಳಗಳು ಅಪರೂಪ ಮತ್ತು ಸಮಾಜದ ಎಲ್ಲಾ ಹಂತಗಳು ಮತ್ತು ಸರಕಾರದಿಂದ ಬೆಂಬಲಿತವಾಗಿರಬೇಕು ಎಂದು ಹೇಳಿದರು. ಅವರ ಭೇಟಿಯು ದೇವಾಲಯದ ಆವರಣದ ಪ್ರವಾಸದೊಂದಿಗೆ ಮುಕ್ತಾಯವಾಯಿತು. ಅಲ್ಲಿ ಅವರು ಎಲ್ಲಾ ಹಿನ್ನೆಲೆಯ ಜನರನ್ನು ಸ್ವಾಗತಿಸುವ ವಾಸ್ತುಶಿಲ್ಪ, ಸ್ವಚ್ಛತೆ ಮತ್ತು ಒಳಗೊಳ್ಳುವಿಕೆಯ ವಾತಾವರಣವನ್ನ ಶ್ಲಾಘಿಸಿದರು. ನಾನು ಪ್ರಥಮ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದ ಪಕ್ಕದ ಉಜಿರೆಯಿಂದ ಈ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೇನೆ. ಈ ಪುಣ್ಯಕ್ಷೇತ್ರಕ್ಕೆ ಬರೋದೇ ಒಂದು ದೊಡ್ಡ ಭಾಗ್ಯ ಅಂಥೇಳಿ ನಾನು ತಿಳ್ಕೊಳ್ತೇನೆ. ಅಪ್ಪ ಅವರ ದರ್ಶನ, ಈ ಕ್ಷೇತ್ರವನ್ನು ನೋಡುವಾಗ ಒಂದು ಅರ್ಥದಲ್ಲಿ ಒಂದು ಪವಿತ್ರವಾದಂತಹ ವಾತಾವರಣ ಇದೆ ಮತ್ತು ಆಧ್ಯಾತ್ಮಿಕವಾಗಿ ಒಂದು ರೀತಿಯಲ್ಲಿ ನಮ್ಮ ಒಳಗೆ ಭಾವನೆಗಳು ತುಂಬಿ ಬರ್ತವೆ. ತುಂಬ ಪುಣ್ಯ ಕಾರ್ಯವನ್ನು ಮಾಡ್ತಾ ಇರುವಂತಹ ಈ ಕ್ಷೇತ್ರಕ್ಕೆ ಬಂದಿದ್ದು ಬಹಳ ದೊಡ್ಡ ಸೌಭಾಗ್ಯ ಅಂತೇಳಿ ತಿಳ್ಕೊಳ್ತೇನೆ ಮತ್ತು ಪೂಜ್ಯರ ಆಶೀರ್ವಾದ ಪಡ್ಕೊಂಡದ್ದು ಕೂಡ ನನಗೆ ಒಂದು ರೀತಿಯಲ್ಲಿ ಪುನೀತವಾದಂತಹ ಭಾವನೆ ನನಗೆ ಬರ್ತಾ ಇದೆ. ಜೂನ್ 15ರಂದು ಕಲಬುರಗಿಯ ಗೀತಾನಗರದಲ್ಲಿ ಇರುವ ಅಮೃತ ಸರೋವರದಲ್ಲಿ ಮಾಧ್ಯಮ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಕಲಬುರಗಿ ವಲಯ ಮುಖ್ಯಸ್ಥೆ ರಾಜಯೋಗಿನಿ BK ವಿಜಯದೀದಿ ಅವರು ಮಾಹಿತಿ ನೀಡಿದ್ದಾರೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಕಲಬುರಗಿಯ ಗೀತಾನಗರದಲ್ಲಿ ಇರುವ ಅಮೃತ ಸರೋವರದಲ್ಲಿ ರವಿವಾರ ಬೆಳಿಗ್ಗೆ 10 ಗಂಟೆಗೆ ರಾಜಯೋಗ ಫೌಂಡೇಶನ್ ವತಿಯಿಂದ ಮಾಧ್ಯಮ ವಿಭಾಗದಿಂದ ಆಧುನಿಕ ಮಾಧ್ಯಮದ ವಿವಿಧ ವಿಭಾಗಗಳಾದ ಮುದ್ರಣ ಮಾಧ್ಯಮ, ದೃಶ್ಯ ಮಾಧ್ಯಮ, ಸಾಮಾಜಿಕ ಮಾಧ್ಯಮದ ಬಗ್ಗೆ ವಿಶೇಷ ಉಪನ್ಯಾಸ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜಯೋಗಿನಿ BK ವಿಜಯದೀದಿ ಹೇಳಿದ್ದಾರೆ. ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡುತ್ತಿದ್ದ ರಾಜಯೋಗಿನಿ ಅವರು ಪ್ರಪ್ರಥಮ ಬಾರಿಗೆ ಕಲಬುರಗಿಯಲ್ಲಿ ಮಾಧ್ಯಮದವರಿಗಾಗಿ ಈ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದ್ದು, ಮಾಧ್ಯಮ ವಿಭಾಗದ ರಾಷ್ಟ್ರೀಯ ಸಂಚಾಲಕರಾದ ಶಾಂತನುಭಾಯ್ ಮತ್ತು ಮಂಜು ಬೆಹೆನ್ಜಿ, ಸರಳಾ ಬೆಹೆನ್ಜಿಯವರು ಮಾಧ್ಯಮದ ಆಧುನಿಕ ಆಯಾಮಗಳ ಬಗ್ಗೆ ವಿಚಾರ ಮಂಡನೆ ಮಾಡಲಿದ್ದಾರೆ ಎಂದು ತಿಳಿಸಿದರು. ಈ ವಿಚಾರ ಸಂಕಿರಣ ಜೂನ್ 15ರ ರವಿವಾರದಂದು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಜರುಗಲಿದ್ದು, ಮಾಧ್ಯಮದ ಪ್ರತಿನಿಧಿಗಳು, ಮಾಧ್ಯಮದಲ್ಲಿ ತೊಡಗಿಸಿಕೊಂಡಿರುವವರು ಮತ್ತು ಅವರ ಕುಟುಂಬಸ್ಥರು ಭಾಗವಹಿಸಬಹುದು ಎಂದು ರಾಜಯೋಗಿನಿ BK ವಿಜಯದೀದಿ ನುಡಿದರು. ಓಂ ಶಾಂತಿ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಇದೇ ತಿಂಗಳು 15ನೇ ತಾರೀಕು ಭಾನುವಾರ
ಬೆಳಿಗ್ಗೆ 10 ಗಂಟೆಯಿಂದ 1 ಗಂಟೆವರೆಗೆ ವಿಶೇಷ ಪ್ರಸಾರ ಮಾಧ್ಯಮದ ಸಹೋದರರಿಗಾಗಿಯೇ ಒಂದು ಸೆಮಿನಾರನ್ನು ಏರ್ಪಡಿಸಿದೆ. ಬ್ರಹ್ಮಕುಮಾರೀಸ್ ರಿಟ್ರೀಟ್ ಸೆಂಟರ್ ಗೀತಾನಗರದಲ್ಲಿ. ವಿಷಯ ಇದೆ ಮೀಡಿಯಾ ಇನ್ ಪ್ರೊಮೋಟಿಂಗ್ ಯುನಿಟಿ, ಪೀಸ್ ಆ್ಯಂಡ್ ಟ್ರಸ್ಟ್. ಇಂದಿನ ಜ್ವಲಂತ ಸಮಸ್ಯೆಗಳು ಯಾವುದು ಮೀಡಿಯಾ ಎದುರಿಸ್ತಾ ಇದೆ, ಅದಕ್ಕೆ ಸಮಾಧಾನಕರವಾದಂತಹ ಮಾಧ್ಯಮದ ನುರಿತ ಸಹೋದರರು ಮೌಂಟ್ ಆಬುವಿನಿಂದ ಮೀಡಿಯಾ ವಿಂಗಿನ ನ್ಯಾಷನಲ್ ಕೋಆರ್ಡಿನೇಟರ್ ಬ್ರಹ್ಮಕುಮಾರ್ ಶಂತನುಬಾಯಿ, ವೈಸ್ ಚೇರ್ಪರ್ಸನ್ ಸರ್ಲಾಬೇನ್ ಮತ್ತು ಮಧ್ಯಪ್ರದೇಶದ ವಿಲಾಸ್ಪುರ್ ಉಪವಲಯ ಸಂಚಾಲಿಕೆ ಮಂಜುಬೇನ್, ಈ ಕ್ಷೇತ್ರದಲ್ಲಿ ಮಾಧ್ಯಮದ ವಿಶೇಷ ಸೇವೆಯನ್ನು ಮಾಡಿ ಅನುಭವಿಗಳು, ಅವರು ಈ ಸೆಮಿನಾರನ್ನು ನಡೆಸಿಕೊಡಲಿದ್ದಾರೆ. ಎಲ್ಲ ಸುತ್ತಮುತ್ತಲಿನ ಜಿಲ್ಲೆಯವರು ಸಹ ಪ್ರಸಾರ ಮಾಧ್ಯಮದವರು ತಮ್ಮ ಪರಿವಾರ ಸಮೇತ, ಪತ್ನಿ ಸಮೇತ ಬಂದು ಈ ಕಾರ್ಯಕ್ರಮದ ಲಾಭ ಪಡಿಬೇಕು. ಕಾರ್ಯಕ್ರಮದ ನಂತರ ಬ್ರಹ್ಮಭೋಜನ, ಈಶ್ವರಿಯ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗಬೇಕಾಗಿ ಈ ಮುಖಾಂತರ ವಿಶೇಷ ನಾವು ಹಾರ್ದಿಕ ಕರೆ ನೀಡ್ತಿದ್ದೇವೆ. ಓಂ ಶಾಂತಿ. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ, ನಂತರ ಬ್ರಹ್ಮಭೋಜನ ಇರುತ್ತೆ. ರಾಜಯೋಗಿನಿ ಬಿಕೆ ಪ್ರೇಮ್ಭಾಯ್ ಮಾತನಾಡಿ, ಕಲಬುರಗಿಯಲ್ಲಿ 4 ಪತ್ರಿಕೆಗಳು ಮಾತ್ರ ಮಾರುಕಟ್ಟೆಯಲ್ಲಿ ಲಭ್ಯವಿರುತ್ತಿದ್ದವು. ಈಗ ಮಾಧ್ಯಮ ಕ್ಷೇತ್ರ ವಿಶಾಲವಾಗಿ ಮತ್ತು ಬೃಹದಾಕಾರವಾಗಿ ಬೆಳೆದಿದ್ದು, ಈ ವಿಚಾರ ಸಂಕಿರಣದಲ್ಲಿ ಮಾಧ್ಯಮದ ವಿವಿಧ ಆಯಾಮಗಳ ಬಗ್ಗೆ ಮಾಧ್ಯಮ ರಂಗದಲ್ಲಿ ಬೆಳೆಯುವ ಯುವಕ ಯುವತಿಯರಿಗೆ ಈ ವಿಚಾರ ಸಂಕಿರಣ ಉಪಯುಕ್ತವಾಗಲಿದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಲಾಭವನ್ನ ಪಡೆಯಬೇಕು ಎಂದು ಕರೆ ನೀಡಿದರು. ಮೌಂಟ್ ಅಬುವಿನಲ್ಲಿ ಇರುವ ಕರ್ನಾಟಕ ಮೂಲದ ಕರುಣಾಭಾಯ್ ಅವರ ನೇತೃತ್ವದಲ್ಲಿಯೇ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಮತ್ತು ಈ ಕಾರ್ಯಕ್ರಮದ ಮೂಲ ಉದ್ದೇಶ ಐಕ್ಯತಾ ಭಾವನೆ, ಶಾಂತಿ, ವಿಶ್ವಾಸಾರ್ಹತೆ ಬಗ್ಗೆ ಬೆಳಕು ಚೆಲ್ಲುವುದಾಗಿದೆ ಎಂದರು. 69ರಲ್ಲಿ ಕಲಬುರಗಿಯಲ್ಲಿ ಪ್ರಾರಂಭ ಆಗಿ 56-57 ವರ್ಷ ಆಯಿತು. ಈಗ ಈ ಸೇವೆಯ ವಿಸ್ತಾರದಲ್ಲಿ ಗೀತಾನಗರ ಸೇರಿದೆ, ತಾವೆಲ್ಲರೂ ನೋಡಿದಿರಿ. ಅಲ್ಲಿ ಸುಮಾರು 200 ಜನರಿಗೆ ವಾಸ್ತವ್ಯ ಮಾಡತಕ್ಕಂಥ ವ್ಯವಸ್ಥೆ ಕೂಡ ಇದೆ. ಎಲ್ಲ ರೀತಿಯ ಸವಲತ್ತುಗಳು. ಹೋದ ಜನವರಿ ತಿಂಗಳಲ್ಲಿ ಶಿವಾನಿಬೇನ್ ಕಾರ್ಯಕ್ರಮ ತಾವು ಬಹುಶಃ ವೀಕ್ಷಿಸಬೇಕು. ತಾವು ಚೆನ್ನಾಗಿ ಅದರಲ್ಲಿ ಸಹಯೋಗ ಸಿಕ್ತು. ಸುಮಾರು 16,000 ಜನರಿಗೆ ಸಂದೇಶ ಕೂಡ ಸಿಕ್ತು. ಅಂಥದ್ದು ಇದು ಒಂದು ಹೊಸ ವಿಧಾನ ಇದೆ, ಮೀಡಿಯಾ ಮುಖಾಂತರ ಸೇವೆ. ನಮ್ಮ ಎಲ್ಡರೊಬ್ಬರು ಹೇಳ್ತಿದ್ರು, ಮನುಷ್ಯನಿಗೆ ನಾಯಿ ಕಚ್ಚಿದರೆ ಅದು ನ್ಯೂಸ್ ಆಗೋದಿಲ್ಲ, ನಾಯಿ ಮನುಷ್ಯನಿಗೆ ಕಚ್ಚಿದರೆ ನ್ಯೂಸ್ ಆಗೋದಿಲ್ಲ, ಮನುಷ್ಯ ನಾಯಿ ಕಚ್ಚಿದರೆ ನ್ಯೂಸ್ ಆಗ್ತದೆ ಅಂತ ಆ ಸ್ಥಿತಿ ಇದೆ ಇವತ್ತು. ಈ ಪೇಪರಲ್ಲಿ ಸ್ಟ್ರೆಸ್ಸು, ಟೆನ್ಷನ್ನು ಬೆಳೀತದೆ. ಪೇಪರವ್ರಿಗೆ 4 ಕಿಲೋ ಮಾತಾಡಿದಾಗ ಹೇಳ್ತಾರೆ, ಜನರ ಅಭಿರುಚಿ ನೋಡಿ ನಾವು ಮಾಡಬೇಕಾಗತ್ತೆ ಅಂತ. ಆದರೆ ವರ್ತಮಾನ ಪತ್ರಿಕೆಗಳಲ್ಲಿ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾದೊಳಗೆ ಇಷ್ಟು ತಾಕತ್ತಿದೆ, ಜನರ ಅಭಿಪ್ರಾಯಗಳನ್ನು ಚೇಂಜ್ ಮಾಡಬಹುದು. ಅದು ಈ ಸಂಸ್ಥೆ ಇಚ್ಛೆ ಪಡ್ತದೆ ತಮ್ಮಿಂದ. ಎಲ್ಲ ಕಡೆ ಟೆನ್ಷನ್, ನೆಗೆಟಿವ್ ನ್ಯೂಸ್ ಹೋಗ್ತದೆ. ಎಲ್ಲಾದರೂ ಒಂದು ಕಡೆ ಕಂಟಿನ್ಯೂಸ್ ಆಗಿ ಪಾಸಿಟಿವ್ ಹೋಯಿತು ಅಂತ ಹೇಳಿದ್ರೆ ಜನರಿಗೆ ಅದರಲ್ಲಿ ಅಭಿವೃದ್ಧಿ ಉಂಟಾಗ್ತದೆ ಅಂತ ನಮ್ಮ ಅನಿಸಿಕೆ ಇದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಬಿಕೆ ಶಿವಲೀಲಾ ಸಹೋದರಿ, ಬಿಕೆ ರಾಗಿಣಿ ಸಹೋದರಿ, ಬಿಕೆ ದಾನೇಶ್ವರಿ ಸಹೋದರಿ, ಬಿಕೆ ಶರಣಬಸವಪ್ಪ ಹೀರಾಭಾಯ್, ಬಿಕೆ ಉದಯ್ ಜೇವರ್ಗಿಭಾಯ್ ಉಪಸ್ಥಿತರಿದ್ದರು. ಕರ್ನಾಟಕ ಲಲಿತ ಕಲಾ ಪ್ರಶಸ್ತಿ ಪುರಸ್ಕೃತ ಚಿತ್ರ ಕಲಾವಿದರಾದ ಡಾಕ್ಟರ್ ರೆಹಮಾನ್ ಪಟೇಲ್ ಅವರ ನೇತೃತ್ವದಲ್ಲಿ ಕಲಬುರಗಿ ನಗರದ ಕನ್ನಡ ಭವನದ ಕಲಾಸೌಧದಲ್ಲಿ 46 ಜನ ಕಲಾವಿದರಿಂದ ಸಮೂಹ ಚಿತ್ರಕಲಾ ಪ್ರದರ್ಶನ ಆಯೋಜಿಸಲಾಗಿತ್ತು.
ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಹಾಗೂ ಕ್ರಿಯಾಶೀಲ ಗೆಳೆಯರ ಬಳಗದ ವತಿಯಿಂದ ಕಸಾಪ ಜಿಲ್ಲಾಧ್ಯಕ್ಷರು ಹಾಗೂ ಸಾಂಸ್ಕೃತಿಕ ರಾಯಭಾರಿ ವಿಜಯ್ ಕುಮಾರ್ ಪಾಟೀಲ್ ತೇಗಲತಿಪ್ಪಿ ಅವರ 46ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ದಿನಾಂಕ 11 ಜೂನ್ 2025ರಂದು ಬೆಳಗ್ಗೆ 11:15ಕ್ಕೆ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಕನ್ನಡೋತ್ಸವ ಕನ್ನಡದ ಕಲೆ ಕಲರವ ಜರುಗಲಿದ್ದು, ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಲಲಿತಕಲಾ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಚಿತ್ರಕಲಾವಿದರಾದ ಡಾಕ್ಟರ್ ರೆಹಮಾನ್ ಪಟೇಲ್ ಅವರ ನೇತೃತ್ವದಲ್ಲಿ 46 ಜನ ಕಲಾವಿದರಿಂದ ಸಮೂಹ ಚಿತ್ರಕಲಾ ಪ್ರದರ್ಶನವು ದಿನಾಂಕ 10 ಜೂನ್ 2025ರಂದು ಬೆಳಗ್ಗೆ 11:15ಕ್ಕೆ ಕಲಬುರಗಿ ನಗರದ ಕನ್ನಡ ಭವನದ ಕಲಾಸೌಧದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಮಾಲಿಕಯ್ಯ ವಿ ಗುತ್ತೇದಾರ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ಪಾಟೀಲ್ ತೇಗಲತಿಪ್ಪಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಭೀಮರಾವ್ ಟಿಟಿ, ಕಲಬುರಗಿಯ ಖ್ಯಾತ ವೈದ್ಯರಾದ ಡಾಕ್ಟರ್ ಸಂಜೀವ್ ಕುಮಾರ್ ಎಂವೈ ಪಾಟೀಲ್, ಜಿಲ್ಲಾ ಸರಕಾರಿ ನೌಕರರ ಸಂಘದ ಹಿರಿಯ ಉಪಾಧ್ಯಕ್ಷರಾದ ಎಂಬಿ ಪಾಟೀಲ್ ಹಾಗೂ ಸಾಹಿತ್ಯ ಪ್ರೇರಕರಾದ ಶರಣಗೌಡ ಅಲ್ಲಮಪ್ರಭು ಪಾಟೀಲ್ ಆಗಮಿಸಿದ್ದರು. ನೇತೃತ್ವವನ್ನು ಕರ್ನಾಟಕ ಲಲಿತಕಲಾ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಚಿತ್ರಕಲಾವಿದರಾದ ಕಲಾಸೌಧದ ಸಂಚಾಲಕರಾದ ಡಾಕ್ಟರ್ ರೆಹಮಾನ್ ಪಟೇಲ್ ವಹಿಸಿದ್ದರು. ನಾಳೆ 46th ಬರ್ತ್ಡೇ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಿಜಯ್ ಕುಮಾರ್ ಪಾಟೀಲ್ ತೆಗೆದುಕೊಂಡಿರುವುದು ತಿಳಿದುಕೊಂಡಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ 2 ದಿವಸದ ಕಾರ್ಯಕ್ರಮ ಮಾಡಬೇಕಂತ ನಿರ್ಧರಿಸಿದ ಮೇಲೆ 1 ದಿವಸ ಮೊದಲು ಒಂದು 46 ಯುವ ಕಲಾವಿದರ ಒಂದು ಚಿತ್ರಗಳ ಪ್ರದರ್ಶನ ಮಾಡಬೇಕು ಅಂತ ನಾವು ವಿಚಾರ ಮಾಡಿ, ಹಾಗಾಗಿ ಇವತ್ತು ನಾವು 1 ದಿವಸ ಮೊದಲೇ ಒಂದು ಚಿತ್ರ ಪ್ರದರ್ಶನ ಈಗಾಗಲೇ ಉದ್ಘಾಟಿಸಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ, ನಮ್ಮ ನಗರದಲ್ಲಿ ನಾವು ದಿನನಿತ್ಯ ಓಡಾಡುವ ಸಂದರ್ಭದಲ್ಲಿ ಎಷ್ಟೋ ಚೌಕ್ಗಳಿರಲಿ ಅಥವಾ ಸರ್ಕಲ್ಗಳಿರಲಿ ಅಥವಾ ನ್ಯೂಸ್ ಪೇಪರ್ಸ್ ಇರಲಿ, ಎಲ್ಲರಲ್ಲಿ ಎಷ್ಟೋ ದೊಡ್ಡ ದೊಡ್ಡ ನಾವು ಕಟೌಟ್ಸ್ಗಳನ್ನು ನೋಡ್ತೀವಿ. ಬರ್ತ್ಡೇಗಳನ್ನು ಆಚರಿಸ್ತೇವೆ, ₹1,000 ಅದಕ್ಕೆ ಹಾಕಿ ಒಂದು ಫ್ಲೆಕ್ಸ್ ಕಟೌಟ್ ಹಚ್ಚಿ ನೆಕ್ಸ್ಟ್ ಡೇ ಮಾಡೋದು ಅಲ್ಲಿ ಅಲ್ಲಿಂದ ತೆಗೆದು ಬಿಡ್ತಾರೆ. ಸೊ ನಮ್ಮ ವಿಜಯ್ ಪಾಟೀಲ್ ತೇಗಲತಿಪ್ಪಿ ಒಂದು ಬರ್ತ್ಡೇ ಆಚರಣೆ ಮಾಡೋದು, ನಾವು ಸೆಲೆಬ್ರೇಷನ್ ಮಾಡಿದರೆ ಅದಕ್ಕೆ ಯಾರಿಗಾರ ಒಂದು ಉಪಯೋಗ ಆಗಬೇಕು, ಸಮಾಜದಲ್ಲಿ ಅದಕ್ಕೆ ಏನಾದ್ರು ಯೂಸ್ ಆಗಬೇಕು ಅಂತ ಒಂದು ವಿಚಾರ ಮಾಡಿ ಪ್ಲ್ಯಾನ್ ಮಾಡಿದ್ದು. ನಮ್ಮ ವಿಜಯ್ ಕುಮಾರ್ ಪಾಟೀಲ್ ಬಂದ ನಂತರ ಬಹಳಷ್ಟು ಆಕ್ಟಿವಿಟಿ ಗುಲ್ಬರ್ಗ ಜಿಲ್ಲೆಯಲ್ಲಿ ನಡೀತಾ ಇದೆ. ಅವರ ಕಾರ್ಯಕ್ರಮ 1 ದಿವಸ ಬಿಡುವಿಲ್ಲದಂತೆ ಕಾರ್ಯಕ್ರಮ ಮಾಡ್ತಾರೆ. ಅವರು 1 ದಿವಸ ಮನೆ ಕೊಡೋದಿಲ್ಲ. ಸಣ್ಣ ಹಳ್ಳಿಯಿಂದ ಬಂದು ಇಂಥ ದೊಡ್ಡ ಗುಲ್ಬರ್ಗ ಡಿವಿಷನ್ ಹೆಡ್ ಕ್ವಾರ್ಟರ್ನಲ್ಲಿ ಅವರು ನಡೆಸಿ ಇಂತಹ ಮಹಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದು ಬಹಳ ದೊಡ್ಡ ಶಕ್ತಿ ಅಂತ ನಾನು ಹೇಳ್ತೀನಿ. ಅವರು ಪ್ರತಿಯೊಂದು ವಿಶೇಷವಾದಂಥ ಕಾರ್ಯಕ್ರಮಗಳೇ ಮಾಡ್ತಾರೆ. ಯಾವಾಗ ಕನ್ನಡ ಸಾಹಿತ್ಯ ಪರಿಸರದಲ್ಲಿ ದಿವಸ ನಾನು ಕನ್ನಡ ಇವು ಪೇಪರ್ನಲ್ಲಿ ನೋಡ್ತಾ ಇರ್ತೇನೆ. 1 ದಿವಸನೂ ಆ ಪೇಪರ್ ಬಂದಿಲ್ಲ ಅಂತಾರಲ್ಲ, ಅವ್ರ ಕಾರ್ಯಕ್ರಮ ಎಲ್ಲರೂ ನಡೀತಾ ಇದ್ರು, ಮಾಡೇ ಇರ್ತಾರೆ. ಅಂಥ ಒಂದು ಮಹಾನ್ ವ್ಯಕ್ತಿ ಇವತ್ತೇನಂದ್ರೆ ನಮ್ಮೆಲ್ಲರ ಈ ಚಿತ್ರಕಲೆ ಪ್ರದರ್ಶನಕ್ಕೆ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ, ಅದು ಈ ಚಿತ್ರಕಲೆ ಪ್ರದರ್ಶನದ ನೆಕ್ಸ್ಟ್ ಡೇಲಿ ಅವರು ಹುಟ್ಟುಹಬ್ಬ ಇದೆ. 46ನೇ ಹುಟ್ಟುಹಬ್ಬದ ಶುಭಾಶಯಗಳು ನಾನು ನಾಳೆ ಅಡ್ವಾನ್ಸ್ ಅಂತ ತಿಳಿಸಕ ಬಯಸ್ತೀನಿ. ಈಗ ನಾವು ಕನ್ನಡದ ಅಭಿಮಾನಿಗಳು ಹೇಗಿರ್ಬೇಕಂದ್ರೆ ಕನ್ನಡ ಮಾತಾಡೋದ್ರಲ್ಲೇ ಕನ್ನಡ ಅಭಿಮಾನಿಗಳಾಗಲಿಲ್ಲ. ಕನ್ನಡ ಪ್ರತಿಯೊಂದು ಕ್ಷೇತ್ರದಲ್ಲಿ ಕನ್ನಡನೇ ಮಾಡಬೇಕು ಅಂತ ಎಲ್ಲರಿಗೂ ಕಾರ್ಯಕ್ರಮದ DC ಹಿಡ್ಕೊಂಡು ಎಲ್ಲರಿಗೂ ಏನಪ್ಪ ಅಂದ್ರೆ ನಾವು ಮನವರಿಕೆ ಮಾಡಿ ಪ್ರತಿಯೊಂದು ಈ ಹೋಟೆಲ್ನಲ್ಲಿ ಪ್ರತಿಯೊಂದು ದುಕಾನ್ಗಳಿಗೂ ಕೂಡ ಕನ್ನಡದಲ್ಲೇ ಬೋರ್ಡ್ಗಳು ಹಾಕಿಸಂತ ವ್ಯವಸ್ಥೆ ನಾವು ಮಾಡಬೇಕು. ನಮ್ಮ ಭಾಗದಲ್ಲಿ ಯಾಕಂತಂದರೆ ನಾವು ಕಲ್ಯಾಣ ಕರ್ನಾಟಕ ಭಾಗದವರು ನಿಜಾಮನ ರಾಜ್ಯದಲ್ಲಿ ಕನ್ನಡಕ್ಕೆ ನಾವು ಭಾಳ ಕಷ್ಟಪಟ್ಟು ಇಲ್ಲಿ ಸಾಹಿತ್ಯ ನಡೆಸ್ಕೊಂಡ್ಬಂದಂಥ ನಮ್ಮ ಹಿರಿಯರಿದ್ದಾರೆ. ಕರ್ನಾಟಕದಲ್ಲಿ ಸೌತ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದಲ್ಲಿ ಕನ್ನಡಕ್ಕೆ ಏನು ಪ್ರೋತ್ಸಾಹ ಸಿಕ್ಕಿತ್ತು, ಈ ನಮ್ಮ ಭಾಗದಲ್ಲಿ ಮೊದಲಿಗೆ ಅಷ್ಟೇ ಇರಲಿಲ್ಲ.
ಆದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಸಾಕಷ್ಟು ಸಾಹಿತಿಗಳು, ಕಲಾವಿದರು ತಮ್ಮದೇ ಆದ ದೇಶದಲ್ಲಿ ಮತ್ತು ವಿದೇಶದಲ್ಲಿ ತಮ್ಮದೇ ಆದಂಥ ಕೊಡುಗೆ ಕೊಟ್ಟಿದ್ದಾರೆ. ಭಾಳ ಹೆಮ್ಮೆ ಅನಿಸುತ್ತೆ. ಈ ಕನ್ನಡ ಸಾಹಿತ್ಯ ಪರಿಷತ್ ಕಳೆದ 25-30 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ನಾವು ಕಂಡಿದ್ದೀವಿ. ದಿನಾಲು ನಮ್ಮ ತಿಗಲ್ತಿಪ್ಪಣ್ಣವರು ಹೇಳಿದಾಗೆ ನಮ್ಮ ವಿಜಯಕುಮಾರ್ ತಿಗಲ್ತಿಪ್ಪಿಯವರ ಅಧ್ಯಕ್ಷರು ಡೈಲಿ ಒಂದಿಲ್ಲ ಒಂದು ಕಾರ್ಯಕ್ರಮ ಹಾಕಿಕೊಂಡು ನಮ್ಮ ಕನ್ನಡದ ಅಭಿಮಾನ ಬಗ್ಗೆ, ಕನ್ನಡ ಪರಿಷತ್ ಬಗ್ಗೆ ಸಾಕಷ್ಟು ಜನರಿಗೆ ಬಹಳ ಒಂದು ಉಳಿದಿಸಲಿಕ್ಕೆ ಯುವ ಕಲಾವಿದರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಹೇಳ್ತೀನಿ, ನೀವು ಏನು ಮಾಡ್ತಾ ಇದ್ದೀರಿ ಸರ್, ಯಾರು ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲರೂ ಒಂದು ಜಾತಿ ಮೇಲೆ, ಅದರ ಪಕ್ಷದ ಮೇಲೆ, ಇಲ್ಲಾಂದರೆ ಒಂದು ಡಾಕ್ಟರ್ ಮೇಲೆ, ಇಂಜಿನಿಯರ್, ಬಿಸ್ನೆಸ್ ಮೇಲೆ ದಿನನಿತ್ಯ ಕೆಲಸ ಮಾಡ್ತಾರೆ. ನೀವು ನಮ್ಮ ಕನ್ನಡ ಭಾಷೆ ಮೇಲೆ ಕೆಲಸ ಮಾಡ್ತಿದ್ರೆ ತುಂಬ ಖುಷಿ ಆಗುತ್ತೆ. ಎಲ್ಲಕ್ಕಿಂತ ಒಂದು ಖುಷಿಯಾಗ ಮಾತಿರೋದ್ರೆ ನಾವು ದಿನಾನು ಫಂಕ್ಷನ್ ಹೋಗ್ತೀವಿ, ಆದರೆ ದಿನ ನಮ್ಮ ಒಬ್ಬರ ಹೆಸರು ಮೇಲೆ ನಾವು ಫಂಕ್ಷನ್ ಹೋಗ್ತೀವಿ. ಫಸ್ಟ್ ಟೈಮ್ ನಮ್ಮ ಹೆಸರು ಮೇಲೆ ಫಂಕ್ಷನ್ ಕರೆದಿದ್ದೀವಿ. ಯಾವತ್ತೂ ನೆನಪೋಗಲ್ಲ. ಇದು ತುಂಬ ಖುಷಿ ಆಯ್ತು ಸರ್. ನಿಮ್ಮ ಆರೋಗ್ಯ, ಆಯುಷ್ಯ ಎಲ್ಲ ಬಿಡ್ಕೊತೀನಿ. ನಿಮಗೆಲ್ಲ ಏನು ನಿಮ್ಮ ಕನಸಿದೆ ಎಲ್ಲ ನೆನಸಾಗಲಿ ಅಂತ ಬಿಡ್ಕೊತೀನಿ. ಎಲ್ಲ ಕಲೆವಾರು ಮಾತಾಡ್ತೀನಿ. ನಾವು ಯಾವತ್ತೂ ನಿಮ್ಮ ಜೊತೆ ಇದ್ದೀವಿ. ಏನೇ ಇರಲಿ, ನಮ್ಮ ಹತ್ರ ಏನೇ ಒಂದು ಕೆಲಸ ಆಗಿರ್ಬೋದು, ನಾವು ಯಾವತ್ತೂ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ನನ್ನ ಮಾತು. ಇವತ್ತು ಅಧ್ಯಕ್ಷನಾಗಿ ಇವತ್ತು 3 ವರ್ಷಗಳಿಂದ ಬಹಳ ಅನೇಕ ರೀತಿಯ ರಚನಾತ್ಮಕವಾಗಿರ್ತಕ್ಕಂಥ, ಸಮಾಜಮುಖಿಯಾಗಿರ್ತಕ್ಕಂಥ, ಅದರಲ್ಲೂ ವಿಶೇಷವಾಗಿ ಬುದ್ಧ, ಬಸವ, ಅಂಬೇಡ್ಕರ್ ಅವರ ದಾರಿ ಒಳಗೆ ಈ ಕನ್ನಡ ಸಾಹಿತ್ಯ ಪರಿಷತ್ ಅನ್ನ ಕಟ್ತಾ ಇದ್ದೀವಿ. ಯಾಕಂತಂದ್ರೆ ನಾವೆಲ್ಲ ವಚನ ಸಾಹಿತ್ಯವನ್ನು ಓದ್ತಾ ಬೆಳೆದಿರ್ತಕ್ಕಂಥವ್ರು, ಬಸವಾದಿ ಶರಣರ ತತ್ವಗಳನ್ನ ಮೈಗೂಡಿಸಿಕೊಂಡು ಕೆಲಸ ಮಾಡ್ತಕ್ಕಂಥವ್ರು, ಶರಣರ ವಚನಗಳನ್ನ ಕೇವಲ ಬಾಯಿಯಿಂದ ಹೇಳ್ತಕ್ಕಂಥವ್ರು ಅಲ್ಲ, ಅದನ್ನ ಆಚರಣೆ ತರ್ತಕ್ಕಂಥ ಕೆಲಸವನ್ನ ನಮ್ಮೆಲ್ಲರ ಗೆಳೆಯ ಬಳಗವನ್ನ ಕಳೆದ 25 ವರ್ಷಗಳಿಂದ ಕಲಬುರಗಿ ಮಾಡ್ತಾ ಇದೀವಿ. ನಾವೆಲ್ಲ ಇವತ್ತು ಭವಿಷ್ಯವನ್ನು ಮಾತ್ರ ಹೇಳಲೇಬೇಕಾಗ್ತದೆ. ಕನ್ನಡ ಸಾಹಿತ್ಯ ಪರಿಷತ್ ಅಂತಂದ್ರೆ ಕೇವಲ ಸಾಹಿತಿಗಳು, ಕವಿಗಳಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಕಾಲ, ಒಂದರ ಕಾಲದೊಳಗೆ ನಾವು ನೋಡ್ತಾ ಇದ್ದೀವಿ. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಬಹುಶಃ ಇದು ಕನ್ನಡ ಸಾಹಿತ್ಯ ಪರಿಷತ್ ಅಂತಂದ್ರೆ ಕೇವಲ ಸಾಹಿತಿಗಳು, ಕವಿಗಳಿಗೆ ಮಾತ್ರ ಸೀಮಿತ ಅಲ್ಲ. ಯಾರು ಈ ನೆಲದ ಬಗ್ಗೆ ಕಾಳಜಿ ಇದೆ, ಯಾರು ಈ ಸಂಸ್ಕೃತಿಯನ್ನ ಮೈಗೂಡಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಯಾರು ಕನ್ನಡದ ಬಗ್ಗೆ ಪ್ರೀತಿ ಇದೆಯಲ್ಲ, ಅವರೆಲ್ಲರ ಸತ್ತು ಅದು ಕನ್ನಡ ಸಾಹಿತ್ಯ ಪರಿಷತ್ ಎನ್ನುವ ಭಾವನೆ ಈ ಕವಿಗಳಿಗೆ ನಾವು ಮೂಡಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತ್ರ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಅದ್ರ ಜೊತೆಗೆ ಯಾವುದೋ ಒಂದು ಕವಿಗೋಷ್ಠಿ, ಯಾವುದೋ ಒಂದು ಪುಸ್ತಕ ಬಿಡುಗಡೆಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ ಅಲ್ಲ ಬಂಧುಗಳೇ. ಅದ್ರ ಜೊತೆಗೂ ಕೂಡ ಈ ಭಾಗದೊಳಗೆ ಅನೇಕ ಪ್ರತಿಭಾವಂತರಿದ್ದಾರೆ. ಈ ಭಾಗದೊಳಗೆ ಅನೇಕ ಪ್ರತಿಭೆ ಇರ್ತಕ್ಕಂಥ ಅನೇಕ ಯುವಕರು ಇವತ್ತು ಎಲೆಮರೆ ಕಾಯಿಯಂತೆ ಪ್ರಚಾರದಿಂದ ದೂರ ಬಿದ್ದು ಕೆಲಸ ಮಾಡತಕ್ಕಂಥ ಅನೇಕ ಪ್ರತಿಭಾವಂತರು ಈ ಕಲ್ಯಾಣ ನೆಲದೊಳಗಿದ್ದಾರೆ. ಅವರನ್ನು ಮುಖ್ಯವಾಹಿನಿಗೆ ತರ್ತಕ್ಕಂಥ, ಅವರನ್ನು ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಡೆ ಮುಖ ಮಾಡಿಸುವ ಬಹಳ ಪ್ರಾಮಾಣಿಕವಾದ ಪ್ರಯತ್ನವನ್ನ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಮದೊಳಗೆ ನಾವು ಕಾರ್ಯಕ್ರಮವನ್ನ ಮಾಡಿಕೊಂಡು ಬರ್ತಾ ಇದ್ದೀವಿ. ಕನ್ನಡದ ನಡೆ ನುಡಿಯ ಬಗ್ಗೆ ನಾವು ಯಾವ ರೀತಿ ಅದಕ್ಕೆ ರಕ್ಷಣೆ ಮಾಡಬೇಕು, ನಮ್ಮ ಮಾತೃಭಾಷೆ ಕನ್ನಡ ಬಗ್ಗೆ ನಮಗೆ ಹೇಗೆ ಅಭಿಮಾನ ಇರಬೇಕು ಅನ್ನುವಂಥ ಒಂದು ವಿಚಾರದ ಈ ಒಂದು ವೇದಿಕೆ ಆಗಿದೆ. ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಕನ್ನಡ ಉಳಿಸ್ಕೊಂಡಿದ್ದು ನಾವು ಭಾಳ ನಿಜವಾಗಿ ಭಾಳ ದೊಡ್ಡ ಮಾತಿದೆ. ಯಾಕಂದ್ರೆ ನಾವು ಹೇಳ್ತೇವೆ ಬೆಂಗಳೂರಲ್ಲಿ, ಮೈಸೂರಲ್ಲಿ ಕರ್ನಾಟಕದ ಎಲ್ಲಿ ಕನ್ನಡ ಇದ್ರು ಗಂಡು ಕನ್ನಡ ಯಾವ್ದಪ್ಪ ಅಂದ್ರೆ ಕಲಬುರಗಿಗೆ ಗಂಡು ಕನ್ನಡ ಭಾಗದಲ್ಲಿ ನಂಬರ್ ಸಿಗ್ತದೆ. ನಮ್ಮ ಅದು ಒಂದು ಕಡೆ ನಿಜಾಮನ ಆಳ್ವಿಕೆ, ಉರ್ದು, ತೆಲಂಗಾಣ, ಈ ಕಡೆ ಮಹಾರಾಷ್ಟ್ರ, ಇವೆಲ್ಲ ಗೊಂದಲದಲ್ಲಿ ಕೂಡ ಕನ್ನಡ ನಾವೇನು ಉಳಿಸ್ಕೊಂಡಿದ್ದೇವಲ್ಲ, ಇದು ಭಾಳ ಹೆಮ್ಮೆ ವಿಷಯ. ಕನ್ನಡದ ಅಭಿಮಾನ ಎಲ್ಲ ಕರ್ನಾಟಕದವರಿಗೆ ಇರಬೇಕು. ತಿಗಲ್ತಿಪ್ಪಿಯವರು ಭಾಳಷ್ಟು ಈ ಒಂದು ಪರಿಷತ್ತಿನ ಜವಾಬ್ದಾರಿ ವಹಿಸಿಕೊಂಡ ಮೇಲೆ ಭಾಳಷ್ಟು ಸಾಹಿತ್ಯಗಳನ್ನು ಹುಡುಕಿ, ಲೇಖಕರನ್ನು ಹುಡುಕಿ, ಅವರ ಪ್ರತಿಭೆಯನ್ನು ಪುಸ್ತಕದ ಮೂಲಕ ಸಂಪಾದನೆ ಮಾಡೋದ್ರ ಮುಖಾಂತರ ಬೆಳೆಸತಕ್ಕಂಥ ಪ್ರಯತ್ನ ಮಾಡಿದ್ರು. ಸ್ವತಃ ಅವರು ಕೂಡ ಸಾಹಿತಿಗಳಾಗಿ ಪುಸ್ತಕ ಬರೆದಿದ್ದಾರೆ. ಈಗ ಅನೇಕ ಪ್ರತಿಭಾವಂತರು ತಾವೆಲ್ಲ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದೀರಿ. ಯಾರ್ಯಾರು ಎಲ್ಲರ ಮೇಲೆ ಒಂದೊಂದು ರೀತಿಯ ಪ್ರತಿಭೆ ಇದೆ. ನಿಮ್ಮ ಪ್ರತಿಭೆ ತೋರಿಸ್ತಕ್ಕಂಥ ಅವಕಾಶ ನಾವು ಕಲಿಸ್ಕೊಡ್ಬೇಕು. ಅಂದಾಗ ಮಾತ್ರ ಬರ್ತಾ. ಯಾಕಂದ್ರೆ ಕೆಲವರು ಲೇಖನ ಬರಲಿಕ್ಕಾಗಲ್ಲ, ಒಳ್ಳೆ ಸಾಹಿತ್ಯಗಳು ಇರ್ತೀವಿ. ಈ ಸಂದರ್ಭದಲ್ಲಿ ರಾಜೇಂದ್ರ ಮಾಡ್ಬೋಳ್, ಉತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ರವೀಂದ್ರ ಕುಮಾರ್ ಭಂಟನಹಳ್ಳಿ, ಶರಣರಾಜ ಚಪ್ಪರಬಂದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ
ಶ್ರೀ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳಿಗೆ ಆತ್ಮರಕ್ಷಣೆಯ ಅಸ್ತ್ರವಾಗಿರುವ ಕರಾಟೆ ತರಬೇತಿ ನೀಡುವುದು ಉತ್ತಮ ಎಂದು ಮಣೂರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಫಾರೂಕ್ ಅಹಮದ್ ಮಣೂರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಆತ್ಮರಕ್ಷಣೆಗೆ ಕರಾಟೆ ಉತ್ತಮ ಅಸ್ತ್ರವಿದ್ದಂತೆ. ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳಿಗೆ ಅದರ ತರಬೇತಿ ನೀಡುವುದು ಉತ್ತಮ ಎಂದು ಮಣೂರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಫಾರೂಕ್ ಅಹಮದ್ ಮಣೂರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಅವರು ಕಲಬುರಗಿ ನಗರದ ಆಳನ್ ಚೆಕ್ ಪೋಸ್ಟ್ ಹತ್ತಿರವಿರುವ ಆಶೀರ್ವಾದ ಕಲ್ಯಾಣ ಮಂಟಪದಲ್ಲಿ ಕೆಲರಿಯನ್ ರಿಯೋ ಅಕಾಡೆಮಿ ಆಫ್ ಇಂಡಿಯನ್ ಕರಾಟೆ ಹಾಗೂ ಅಜಯ್ ಕುಮಾರ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಿದ್ದ ತರಬೇತಿ ಶಿಬಿರ ಹಾಗೂ ಬೆಲ್ಟ್ ಪರೀಕ್ಷೆಗೆ ಚಾಲನೆ ನೀಡಿ ಮಾತನಾಡಿ, ಇಂದು ಸಮಾಜದಲ್ಲಿ ಹೆಚ್ಚುತ್ತಿರುವ ದುಷ್ಕೃತ್ಯ ಪ್ರಕರಣಗಳಿಂದ ಜನ ಹೈರಾಣಾಗಿದ್ದಾರೆ. ಇಂತಹ ಸಮಯದಲ್ಲಿ ಗಂಡು ಹೆಣ್ಣು ಇಬ್ಬರ ಆತ್ಮರಕ್ಷಣೆಗೆ ಅಗತ್ಯವಾಗಿ ಬೇಕಾದ ಕಲೆ ಕರಾಟೆಯಾಗಿದೆ. ಮನುಷ್ಯ ನಿರಾಯುಧವಾಗಿದ್ದರೂ ಕರಾಟೆಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಕರಾಟೆ ಕಲೆಯನ್ನ ಕರಗತ ಮಾಡಿಸಬೇಕು ಎಂದರು. ಕರಾಟೆಗೆ ಇಷ್ಟು ಎಕ್ಸ್ಪೋಜರ್ ಇದೆ ಅಂತ ನನಗೆ ಗೊತ್ತಿಲ್ಲ. ಈ ಎಕ್ಸ್ಪೋಜರ್ ಮೀಡಿಯಾದಲ್ಲಿ ಬರಬೇಕು. ಇವತ್ತು 700 ಮಂದಿ ಕಲಿತಾ ಇದ್ದಾರೆ. ಆ 700 ಮಂದಿ ಮುಂದೆ 7,000 ಆಗಬೇಕು. ಅಷ್ಟನ್ನು ನೀವು ವರ್ಕ್ ಮಾಡಬೇಕು. ಆ ವರ್ಕ್ ಮಾಡಿಕೊಂಡು ವಾಟ್ ಇಸ್ ದಿ ಇಂಪಾರ್ಟೆನ್ಸ್ ಆಫ್ ದಿ ಕರಾಟೆ ಅಂತ ನೋಡಬೇಕು. ಕರಾಟೆ ಬರೀ ಒಂದು ಆತ್ಮರಕ್ಷಣೆ ಅಷ್ಟೇ ಇಲ್ಲ, ಅದೊಂದು ನಮ್ಮ ಒಂದು ಕಾನ್ಫಿಡೆನ್ಸ್ ಮತ್ತೆ ನಮ್ಮ ಜೊತೆ ಇದ್ದವರಿಗೆ ರಕ್ಷಣೆ ಕೊಡುವುದು ನಾವು ಇರಬೇಕು. ನಮ್ಮ ಆತ್ಮರಕ್ಷಣೆ ಅಷ್ಟೇ ಅಂದರೆ ತಿಳ್ಕೊಂಡ್ರೆ ಅದೊಂದು ಸೆಲ್ಫಿಶ್ ಬಿಹೇವಿಯರ್ ಆಗುತ್ತೆ. ಬಟ್ ವಿ ಶುಡ್ ಹೆಲ್ಪ್ ಅದರ್ಸ್ ಆಲ್ಸೋ ವೆನ್ ದಿ ಟೈಮ್ ಕಮ್ಸ್. ಮಾಡ್ತೀರಾ ಎಲ್ಲರೂ? ಬೇರೆ ಮಾಡ್ತೀರಾ? ಅವಾಗ ಬರ್ತಾ ಇಲ್ಲ. ವೆರಿ ಗುಡ್, ವೆರಿ ಗುಡ್. ಸಂತೋಷ ಆಗಿ ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಇಷ್ಟು ಸ್ಪೀಡ್ ಇದೆ. ಮತ್ತು ಇನ್ನೊಂದು ಮಾತ್ರ ನಮಗೆ ಅಬ್ಸರ್ವ್ ಮಾಡಿದ್ರೆ ಒಂದು ಸ್ಟೂಡೆಂಟ್ ಮತ್ತು ಒಂದು ಟೀಚರ್ ಏನು ರೆಸ್ಪೆಕ್ಟ್ ಇದೆ ಅದು ಸ್ಕೂಲಲ್ಲಿ ಕೊಡ್ತಾರೆ. ಬಟ್ ಇಲ್ಲಿ ಕರಾಟೆದಲ್ಲಿ ರೆಸ್ಪೆಕ್ಟ್ ಆಗ ಒಂದು ನೆಕ್ಸ್ಟ್ ಲೆವೆಲ್ಗೆ ಕಾಣಿಸಲ್ಲ. ಸೊ ಪೇರೆಂಟ್ಸ್ಗಾಗಲಿ ತಂದೆ ತಾಯಿಗಾಗಲಿ ನಮ್ಮ ದೊಡ್ಡವರಿಗಾಗಲಿ ಟೀಚರ್ಸ್ಗಾಗಲಿ ಯಾವಾಗಲೂ ಈ ಥರ ನಾವು ಒಂದು ವಾತಾವರಣ ಕ್ರಿಯೇಟ್ ಮಾಡಬೇಕು. ರೆಸ್ಪೆಕ್ಟ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇದೆ. ನಮ್ಗೆ ಯಾರೇ ನಮಗೆ ಒಂದು ಕಲಿಸಿದ್ದಾರೆ ವಿದ್ಯೆಯನ್ನಾಗಲಿ ಒಂದು ನಮ್ಗೆ ಏನು ನಾವು ಒಂದು ಎಸ್ಟಾಬ್ಲಿಷ್ ಆಗಿರ್ತೀವಿ. ಒಂದು ವಿ ಗೇನ್ ಸಮ್ ನಾಲೆಜ್ ಆರ್ ವಿ ಗೇನ್ ಸಮ್ ವಾಟ್ ಯು ಸೇ ಸಮ್ ಸ್ಕಿಲ್. ಒಂದು ಸ್ಕಿಲ್ ಕಲಿತಿದ್ರೆ ಕಲಿತವರು ಗ್ರ್ಯಾಂಡ್ ಮಾಸ್ಟರ್ ಆಗಿ ಮಾಸ್ಟರ್ ಅವ್ರಿಗೆ ಯಾವಾಗ ಜ್ಞಾನ ಮಾಡಬಹುದು ಮ್ಯಾಜಿಕಲ್ಲಿ. ನನಗೂ ಸುಮಾರು 100 ಟೀಚರ್ಸ್ ಇದ್ದಾರೆ. ಬಟ್ ಒಂದು ಟೀಚರ್ಸ್ ಹೇಗಿದ್ದಾರೆ, ದೇ ಚೇಂಜ್ ಯರ್ ಲೈಫ್. ಯು ಫೈಂಡ್ ಎ ಟೀಚರ್, ದೇ ಚೇಂಜ್ ಯರ್ ಲೈಫ್. ನಾವು ಇವತ್ತು ಕರಾಟೆಯಲ್ಲಿ ಮುಂದೆ ಹೋಗಿರ್ಬೋದು. ಆಳ ಈಗ ಬ್ಲ್ಯಾಕ್ ಬೆಲ್ಟ್ ತಗೋತೀರಾ, ಇವತ್ತು ನಾಳೆ ತಗೋತೀರಾ. ಆಲ್ವೇಸ್ ವಿನಿಂಗ್ ಇಸ್ ನಾಟ್ ಇಂಪಾರ್ಟೆಂಟ್, ಟ್ರೈಂಗ್ ಆಲ್ವೇಸ್ ಇಂಪಾರ್ಟೆಂಟ್. ಯು ಶುಡ್ ಆಲ್ವೇಸ್ ಟ್ರೈ until you get success. So journey always try. I appreciate your interest. ತುಂಬ ಚೆನ್ನಾಗಿ ಎಫರ್ಟ್ ಹಾಕಿ ಮಾಡ್ತಾ ಇದ್ದೀರಾ. ಇದೇ ರೀತಿ ಚೆನ್ನಾಗಿ ಮಾಡ್ತಾ ಬರಬೇಕು. ನಾವು ಚೀಫ್ ಗೆಸ್ಟ್ ಡಾಕ್ಟರ್ ಸರ್ ಹೇಳಿದಾಗೆ ಮುಂಬರುವಾಗ ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಾಣಬೇಕು ಅಲ್ವಾ? ಎರಡು ವರ್ಷಗಳಿಂದ ನಾನು ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ 3 ವರ್ಷ ಕೊಡ್ತಾ ಇರ್ತೇನೆ. ಪ್ರತಿ ಸತಿನೂ ನಿಮ್ಮಲ್ಲಿ ಪ್ರೋಗ್ರೆಸ್ ಕಾಣಿಸ್ತಾ ಇದೆ. ನನಗೂ ನಮಗೆ ಬಂದಿದೆ. ಕೆಲವು ಜಿಲ್ಲೆಗಳಲ್ಲಿ ಸ್ಥಳೀಯದಲ್ಲಿ ನಮ್ಮ ಗುಲ್ಬರ್ಗ ಅವಾರ್ಡ್ಸನ್ನ ಸ್ಟೇಟ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಮಾಡ್ತಾರೆ ಅಂತ ನನಗೆ ಈ ಶಾಲೆಗಳಲ್ಲಿ ಬಿಟ್ಟುಬಿಟ್ಟು ಬ್ಲ್ಯಾಕ್ ಬೆಲ್ಟ್ ಈಗಿನ ಬ್ಲ್ಯಾಕ್ ಬೆಲ್ಟ್ ಯಾರು ತಗೊಂಡಿದ್ರು ಅವರು ಇದು ಮುಂದೆ ಇದೆ ಟ್ರೈನಿಂಗ್ ಎಲ್ಲ ಬ್ಲ್ಯಾಕ್ ಬೆಲ್ಟ್ ಆದ್ಮೇಲೆ ಚಾಂಪಿಯನ್ಶಿಪ್ಗೆಲ್ಲ ಹೋಗಿ ಸ್ಟೇಟಲ್ಲಿ ಗೆದ್ದು ನ್ಯಾಷನಲ್ ಹೋಗಿ ನ್ಯಾಷನಲ್ ಇಂಟರ್ನ್ಯಾಷನಲ್ ವರ್ಲ್ಡ್ ಚಾಂಪಿಯನ್ಶಿಪ್ ಹೋಗ್ಬೋದು. our associated recognize ourselves. We have the this is the case.
ಈ ಸಂದರ್ಭದಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಶ್ರೀನಿವಾಸ್, ಕಲಬುರಗಿಯ ಡಿಸ್ಟ್ರಿಕ್ಟ್ ಚೀಫ್ ಕೋಚ್ ರಾಜವರ್ಧನ್ ಜಿ ಚೌಹಾಣ್, ದಾದಾ ಸಾಹೇಬ್, ಶ್ರೀಕಾಂತ್ ಪಿಸಾಲ್, ಅಂಬರೀಶ್ ಜೋಗಿ, ಪ್ರತಾಪ್ ಸಿಂಗ್ ಪವಾರ್, ಪ್ರೇಮ್ ರಾಠೋಡ್, ಸುಷ್ಮಿತಾ ಹಾಗೂ ಅನೇಕ ಕರಾಟೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಹಾವೇರಿ ನಗರಸಭೆಯ ಪೌರ ಕಾರ್ಮಿಕನ ಮೇಲೆ ಹಲ್ಲೆ ನಡೆಸಿರುವುದನ್ನ ಖಂಡಿಸಿ ಹಲ್ಲೆ ಮಾಡಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಪಾಲಿಕೆಯ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಮುನ್ಸಿಪಲ್ ಕಾರ್ಮಿಕರಿಗೆ ರಕ್ಷಣೆ ನೀಡುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಹಾವೇರಿ ನಗರಸಭೆಯ ಪೌರ ಕಾರ್ಮಿಕನ ಮೇಲೆ ಹಲ್ಲೆ ನಡೆಸಿರುವುದನ್ನ ಖಂಡಿಸಿ ದಾಳಿ ಮಾಡಿದವರ ಮೇಲೆ ಕಠಿಣ ಕ್ರಮಕ್ಕೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ಮಹಾನಗರ ಪಾಲಿಕೆ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಮುನ್ಸಿಪಲ್ ಕಾರ್ಮಿಕರಿಗೆ ರಕ್ಷಣೆ ಕೊಡಲು ಆಗ್ರಹಿಸಿ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಹಾವೇರಿಯ ಪೌರ ಕಾರ್ಮಿಕರ ಮೇಲೆ ಕಾರ್ಮಿಕರಿಗೆ ರಕ್ಷಣೆ ಕೊಡಲೇಬೇಕು. ಎಲ್ಲ ಪೌರ ಕಾರ್ಮಿಕರಿಗೆ ರಕ್ಷಣೆ ಕೊಡಲೇಬೇಕು. ಎಲ್ಲ ಪೌರ ಕಾರ್ಮಿಕರಿಗೆ ಪರ್ಮನೆಂಟ್ ನೌಕರಿ ಆಗಲೇಬೇಕು. ಎಲ್ಲ ಪೌರ ಕಾರ್ಮಿಕರಿಗೆ ಪರ್ಮನೆಂಟ್ ನೌಕರಿ ಕೊಡುವವರೆಗೆ ನೇರ ಪಾವತಿ ಮಾಡಲೇಬೇಕು. ಎಲ್ಲರಿಗೂ ನೇರ ಪಾವತಿ ಮಾಡಲೇಬೇಕು. ಇಲ್ಲಿ ಪೌರ ಕಾರ್ಮಿಕರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ಯಾರ. ಯಾರ್ದೋ ಬರ್ತ್ಡೇ ಬ್ಯಾನರ್ ಅನ್ನ ತೆಗಿಬೇಕು ಅಂತ ಅಧಿಕಾರಿಗಳು ಹೇಳಿದ್ದಕ್ಕ ಅವರು ಪೌರ ಕಾರ್ಮಿಕರು ತೆಗೆದಾರ. ಪೀರಪ್ಪ ಮತ್ತು ರಾಜು ದೊಡ್ಡಮನಿ ಆ ಗುಂಡಾಗಳು ಬಂದು ಯಾಕೆ ನೀವು ಬ್ಯಾನರ್ ತೆಗೆದಿರಿ ಅಂತ ಮಾರಣಾಂತಿಕವಾದಂತಹ ಹಲ್ಲೆ ಮಾಡ್ಯಾರ. ನಮ್ಮ ಸಂಘಟನೆ ತೀವ್ರವಾಗಿ ಇದನ್ನ ಖಂಡನೆ ಮಾಡ್ತಾ ಇದ್ದೀವಿ. ಆ ಇಬ್ಬರು ಪೌರ ಕಾರ್ಮಿಕರಿಗೆ ರಕ್ಷಣೆ ಕೊಡಬೇಕು, ಎಲ್ಲ ಪೌರ ಕಾರ್ಮಿಕರಿಗೂ ರಕ್ಷಣೆ ಕೊಡಬೇಕು, ಉನ್ನತವಾದ ಚಿಕಿತ್ಸೆಯನ್ನು ಕೊಡಬೇಕು ಮತ್ತು ಅವರಿಗೆ ಪರಿಹಾರ ಕೊಡಬೇಕು. ಇಂಥ ಪ್ರಕರಣಗಳು ಆಗಲಾರ್ದಂಗೆ ಕ್ರಮ ವಹಿಸಬೇಕು. ಇದು ಹಾವೇರಿ ಜಿಲ್ಲಾ ಆಡಳಿತ ತಕ್ಷಣ ಮಾಡಬೇಕಾದ ಕೆಲಸ. ಕೇವಲ ಜಿಲ್ಲಾ ಆಡಳಿತ ಅಲ್ಲ, ಇಡೀ ರಾಜ್ಯದಾದ್ಯಂತ ಪೌರ ಕಾರ್ಮಿಕ ರಕ್ಷಣೆ ಆಗ್ಬೇಕು. ಎರಡನೇ ಅಂಶ, ಗುಲ್ಬರ್ಗಾದಲ್ಲಿ ಎಲ್ಲರನ್ನ ನೇರ ಪಾವತಿಗೆ ತಗೋಬೇಕು. ನೀವು ಲೋಡರ್ ಇದ್ದೀರಿ ಬೇಡ, ನೀವು ಜೂನಿಯರ್ ಇದ್ದೀರಿ ಬೇಡ ಅಂತ ಮಾಡಬಾರ್ದು. ಎಲ್ಲರನ್ನ ನೇರ ಪಾವತಿಗೆ ತಗೋಬೇಕು ಮತ್ತು ತಕ್ಷಣ ಅವರಿಗೆ ಪರ್ಮನೆಂಟ್ ಮಾಡುವಂತ ಕ್ರಮ ವಹಿಸಬೇಕು. ನಾವ್ ಇದನ್ನ ಆಗ್ರಹ ಮಾಡ್ತಾ ಇದ್ದೀವಿ. ಮೂರನೇ ಅಂಶ, ಕೆಲಸ ಮಾಡ್ತಾರ, ದೋ ಅಂತ ಮಳೆಯದ, ತಲೆ ತೋಯಿಸ್ಕೊಳ್ತಾರ, ಸರ್ದಿ ಆಗ್ತದ, ಬಿಮಾರ್ ಬೀಳ್ತಾರ, ಅವ್ರಿಗೆಲ್ಲರಿಗೂ ರೇನ್ ಕೋಟ್ ಅನ್ನ ಕೊಡಬೇಕು. ತಲೆಯಿಂದ ಕಾಲಿನವರೆಗೂ ಮೈ ತೊಯ್ಲಾರ್ದಂಗ ರೇನ್ ಕೋಟ್ ಕೊಡಬೇಕು, ಕೈಗವಸು ಕೊಡಬೇಕು ಮತ್ತು ಒಳ್ಳೆ ರೀತಿಯ ಆಹಾರ ಕೊಡಬೇಕು. ಇವ್ರು ಕೂಡ ಅನ್ನ, ಒಗ್ಗರಣೆ ಅನ್ನ ಅಥವಾ ಸಾರಿನೊಳಗ ನೀವು ಡೈ ಹೊಡೆದ್ರ 4 ಕಾಳು ಬ್ಯಾಳಿ ಸಿಗಲ್ಲ ನಿಮ್ಗ. ಅಂತದ್ ಊಟ ಮಾಡಿ ನಮ್ ಜನ ಕೆಲಸ ಮಾಡ್ಬೇಕು. ನಾವ್ ಹೇಳ್ತೀವಿ ಎಷ್ಟು ಕ್ಯಾಲರಿ ಆಹಾರ ಬೇಕು ಅಂತ ಸೈನ್ಸ್ ಹೇಳ್ತದೋ ಅಷ್ಟು ಕ್ಯಾಲರಿ ಆಹಾರ, ಪೌಷ್ಟಿಕ ಯುಕ್ತವಾದ ಆಹಾರ ನಮ್ ಎಲ್ಲಾ ಪೌರ ಕಾರ್ಮಿಕರಿಗೂ ಕೊಡ್ಬೇಕು ಅಂತ ಆಗ್ರಹ ಮಾಡ್ತಿದೀವಿ. ಗುತ್ತೇದಾರಿಕೆ ಪದ್ಧತಿ ನಿಲ್ಲಬೇಕು. ಪೌರ ಕಾರ್ಮಿಕರ ಹೆಸರಿನಲ್ಲಿ ನಡೆಸುವ ಭ್ರಷ್ಟಾಚಾರ, ಹಣದ ವ್ಯವಹಾರ ನಿಲ್ಲಿಸಬೇಕು ಅಂತ ಆಗ್ರಹ ಮಾಡಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯಲ್ಲಿ ಗೌರವ ಸಂಚಾಲಕಿ ಕೆ ನೀಲಾ, ಸಂಚಾಲಕರಾದ ಲೋಹಿತ್, ಸಹ ಸಂಚಾಲಕಿ ಚಂದಮ್ಮ, ಸದಸ್ಯರಾದ ಕಮಲಾಬಾಯಿ, ಕವಿತಾ, ಸಿಐಟಿಯು ಜಿಲ್ಲಾ ಸಮಿತಿಯ ಖಜಾಂಚಿಗಳಾದ ನಾಗಯ್ಯ ಸ್ವಾಮಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.